ಅಷ್ಟೇ ಅಲ್ಲ ಮಹಾರಾಜ, ಪುಷ್ಕಳನೆ ಮೊದಲಾದ ಪರಾಕ್ರಮಶಾಲಿಗಳಿದ್ದಾರೆ. ನನ್ನಂತೆ 100 ವಾನರ ವೀರರಿದ್ದಾರೆ. ನೀನು ಯುದ್ಧ ಮಾಡಿ ಗೆಲ್ಲುವುದು ಅಸಂಭವ. ಆಪತ್ತು ನಡೆದುಕೊಳ್ಳದೆ ಸತ್ತವರಿಗೆ ಶರಣ ಅಂತಾರೆ. ಶ್ರೀರಾಮಚಂದ್ರನ ಬಳಿಗೆ ಹೋಗಿ ದರ್ಶನ ಮಾಡಿ ಕೃತಾಕೃತನಾದ. ಮಹಾವೀರರ ಸಾಗರವೇ ನಿಮ್ಮ ಕಡೆ ಇದೆ. ಆ ಸಾಗರವನ್ನು ಮತನ ಮಾಡುವ ಸಾಹಸ ನಮ್ಮ ಬಳಿ ಇದೆ. ನಾನು ತ್ರಿಕರಣ ಶುದ್ಧಿಯಾಗಿ ಶ್ರೀರಾಮನನ್ನು ಸೇವಿಸುತ್ತಿರುವುದು ನಿಜವೇ ಆದರೆ ಶ್ರೀರಾಮನು ದರ್ಶನ ನೀಡಲೇಬೇಕು. ಇಲ್ಲವಾದರೆ ನಮ್ಮನ್ನು ಕಟ್ಟಿ ಆ ಕುದುರೆಯನ್ನು ಬಿಡಿಸಿಕೊಂಡು ಹೋಗಿ ಈ ಸಂದೇಶವನ್ನು ನಿಮ್ಮ ಶತ್ರುಗಳಿಗೆ ತಿಳಿಸಿ. ಇದೇ ನಮ್ಮ ಕಡೆಯ ನಿರ್ಧಾರ. ನೀವಿನ್ನು ಹೊರಡಬಹುದು. ಆ ಸುರತರಾಜನಿಗೆ ಅಷ್ಟೊಂದು ಅಹಂಕಾರವೇ? ನನ್ನ ಮೇಲೆ ಗೆದ್ದೆ ಗೆಲ್ಲುವೆಂಬ ಆತ್ಮವಿಶ್ವಾಸವೇ? ಹೌದು ಪ್ರಭು, ನಾನು ನಮ್ಮೆಲ್ಲರ ಪರಾಕ್ರಮದ ಬಗ್ಗೆ ಅವನಿಗೆ ಸೂಕ್ತ ರೀತಿಯಲ್ಲಿ ತಿಳಿ ಹೇಳಿದೆ. ಆದರೆ ಅವನು ನಮ್ಮನ್ನೆಲ್ಲ ಗೆದ್ದೇ ಗೆಲ್ಲುತ್ತಾನೆಂದು ಬಹಳ ಧೋರಣೆಯಿಂದ ಮಾತನಾಡಿದ ಪ್ರಭು. ಸ್ವತಃ ಶ್ರೀರಾಮನೇ ಬಂದು ದರ್ಶನ ನೀಡಬೇಕಂತೆ, ಇಲ್ಲವಾದರೆ ನಮ್ಮೆಲ್ಲರನ್ನು ಕಟ್ಟಿ ಹಾಕುತ್ತಾನಂತೆ. ಕೇಳಿದಿರ ಮಾತ್ಯರೇ? ನಾರದರ ಮಾತನ್ನು ಕೇಳಿ ಆ ಸುರಗರಾಜ ಮಹಾರಾಮ ಭಕ್ತ ಅವನು ನಮ್ಮ ಯಾಗದ ಕುದುರೆಯನ್ನು ಸುಲಭವಾಗಿ ತಂದೊಪ್ಪಿಸುತ್ತಾನೆಂದು ನಾನು ಭಾವಿಸಿಕೊಂಡಿದ್ದೆ. ಆದರೆ ನನ್ನ ಊಹೆ ತಪ್ಪೆಂದು ಸಿದ್ಧವಾಯಿತು. ಪ್ರಭು, ಇದು ಅವನ ಅಹಂಕಾರವೆನ್ನುವುದಕ್ಕಿಂತ ಶ್ರೀರಾಮ ಪ್ರಭುವಿನ ದರ್ಶನ ಮಾಡಬೇಕೆಂಬ ಅವನ ಆಸೆಯೇ ಪ್ರಬಲವಾಗಿದೆ ಎಂದು ಅನಿಸುತ್ತಿದೆ. ಇಲ್ಲ ಮಾತ್ಯರೇ, ಅಂತ ಆಸೆ ಇದ್ದರೆ ನಮಗೆ ಶರಣಾಗಿ ಶ್ರೀರಾಮನ ಕಾರ್ಯದಲ್ಲಿ ಭಾಗವಹಿಸಬಹುದಾಗಿತ್ತು. ನಂತರ ಅಶ್ವಮೇಧ ಯಾಗಕ್ಕೂ ಬಂದು ಶ್ರೀರಾಮನ ದರ್ಶನವನ್ನು ಪಡೆಯಬಹುದಾಗಿತ್ತು. ಅವನ ಈ ಹಠಕ್ಕೆ ಅರ್ಥವೇ ಇಲ್ಲ ಮಾತ್ಯರೇ. ಇಂಥವರಿಗೆ ನಾವು ಯುದ್ಧದ ಮೂಲಕವೇ ಬುದ್ಧಿ ಕಲಿಸಬೇಕು. ಶತ್ರುಘ್ನ, ಸುರತರಾಜ ರಾಮಭಕ್ತನೆಂದು ನಾರದ ಹೇಳಿದ ಮಾತಿನಲ್ಲಿ ಸಂಶಯ ತಾಳುವುದು ಬೇಡ. ರಾಮಭಕ್ತನೆಂದ ಮೇಲೆ ಅವನಲ್ಲಿ ಸದುದ್ದೇಶವಲ್ಲದೆ ದುರುದ್ದೇಶವಿರಲು ಸಾಧ್ಯವಿಲ್ಲ. ಆದರೆ ಯುದ್ಧವೇ ಅನಿವಾರ್ಯವೆಂಬ ಪ್ರಸಂಗ ಎದುರಾದಾಗ ಅದು ಶ್ರೀರಾಮನ ಸಂಕಲ್ಪವೆಂದು ನಾವು ಮುಂದುವರಿಯಬೇಕು. ಆಗಲಿ ಹನುಮಂತ. ಯುದ್ಧವನ್ನೇ ಬಯಸಿರುವ ಸುರತನಿಗೆ ಅದನ್ನೇ ಕೊಡುವುದರಲ್ಲಿ ಯಾವ ತಪ್ಪು ಇಲ್ಲ. ಪ್ರಣಾಮಗಳು ಪ್ರಭು. ಮಾತೇರಿ, ಬನ್ನಿ ಕುಳಿತುಕೊಳ್ಳಿ. ಶತ್ರುಘ್ನನ ಕಡೆಯಿಂದ ಯಾವುದಾದ್ರೂ ಸಂದೇಶ ಬಂದಿದೆಯೇ? ಸಂದೇಶ ಬಂದಿದೆ ಪ್ರಭು, ಆದರೆ ನಮ್ಮ ನಿರೀಕ್ಷೆ ಸುಳ್ಳಾಯಿತು. ಯಾವ ನಿರೀಕ್ಷೆ ಮಾತೇರಿ? ಪ್ರಭು, ಸುರತರಾಜ ನಿಮ್ಮ ಮಹಾಭಕ್ತ. ನಿಮ್ಮ ಆದರ್ಶಗಳನ್ನು ಅನುಸರಿಸಿ ಪ್ರಜಾಪಾಲನೆಯನ್ನು ಮಾಡುತ್ತಿದ್ದಾನೆ. ನಿಮ್ಮಂತೆಯೇ ಆತನು ಏಕಪತ್ನಿ ವ್ರತಸ್ಥ. ನಿಮಗಾಗಿ ತನ್ನ ರಾಜಧಾನಿಯಲ್ಲಿ ಮಂದಿರಗಳನ್ನು ನಿರ್ಮಿಸಿದ್ದಾನೆ. ಅಂತಹವನು ಹೀಗೆ ಮಾಡಬಹುದೆಂದು ನಾನು ನಿರೀಕ್ಷಿಸಿರಲಿಲ್ಲ. ಅವನೇನು ಮಾಡಿದ? ಪ್ರಭು, ಆ ಸುರತ ಅಶ್ವಮೇಧದ ಕುದುರೆ ತಮ್ಮದು ಎಂದು ತಿಳಿದಿದ್ದರೂ ಲೆಕ್ಕಿಸದೆ ಅದನ್ನು ಹಿಡಿದು ಅಶ್ವಶಾಲೆಯಲ್ಲಿರಿಸಿದ್ದಾನೆ. ಅಂದರೆ ಆ ಸುರತರಾಜ ನಮ್ಮ ಸೈನ್ಯದೊಂದಿಗೆ ಯುದ್ಧ ಮಾಡಲು ಸಿದ್ಧನಾಗಿದ್ದಾನೆಯೇ? ಹೌದು ಪ್ರಭು, ಸ್ವತಃ ಶ್ರೀರಾಮನೇ ಬಂದು ತನಗೆ ದರ್ಶನ ನೀಡುವವರೆಗೂ ತಾನು ಶರಣಾಗುವುದಿಲ್ಲವೆಂದು ದರ್ಪದಿಂದ ಹೇಳಿದನಂತೆ. ಅಮಾತ್ಯರೇ, ಅದು ದರ್ಪವೆಂದು ಏಕೆ ಹೇಳಬೇಕು? ಅದು ನನ್ನ ಮೇಲಿನ ನಿಜವಾದ ಭಕ್ತಿ ಆಗಿರಬಹುದಲ್ಲವೇ? ಭಕ್ತಿ ಹೇಗಾಗುತ್ತದೆ ಪ್ರಭು? ಯಜ್ಞ ದೀಕ್ಷಿತರಾದ ತಾವೇ ಅವನ ಬಳಿಗೆ ಬರಬೇಕೆನ್ನುವುದು ಉದ್ದಟತನವಲ್ಲವೇ? ಅಮಾತ್ಯರೇ, ಭಕ್ತಿ ಇರುವ ಕಡೆ ಅಹಂಕಾರವಿರುವುದಿಲ್ಲ, ಹಠವಿರುತ್ತದೆ. ಆ ಹಠವನ್ನೇ ಅಹಂಕಾರವೆಂದು ಭಾವಿಸುವಂತಾಗುತ್ತದೆ. ಭಕ್ತ ಹಾಗೆ ನಿರೀಕ್ಷಿಸುವುದರಲ್ಲಿ ಯಾವ ಅಪರಾಧವೂ ಇಲ್ಲ. ಆದರೆ ಅವನ ಆ ಭಕ್ತಿಯಲ್ಲಿ ಶಕ್ತಿ ಇರಬೇಕು. ಅವನಲ್ಲಿ ಅದು ಇದೆ ಎನ್ನುತ್ತೀರ ಪ್ರಭು? ಇದೆಯೋ ಇಲ್ಲವೋ ಎನ್ನುವುದನ್ನು ನಾವು ಕಾದು ನೋಡಬೇಕು. ಪ್ರಭು ಶ್ರೀರಾಮಚಂದ್ರ, ಸದ್ಗುಣ ಸಾಗರ, ನಿನ್ನ ಭಕ್ತನಾದ ನಾನು ನಿನ್ನ ದರ್ಶನಾಪೇಕ್ಷೆಯಿಂದಲೇ ನಿನ್ನ ಸೈನ್ಯದ ವಿರುದ್ಧವೇ ಯುದ್ಧ ಸನ್ನದ್ಧನಾಗಿದ್ದೇನೆ.
ಜಯವೋ ಅಪಜಯವೋ ಅದು ನನಗೆ ಮುಖ್ಯವಲ್ಲ. ನಿನ್ನ ದರ್ಶನ ಲಾಭವಾದರೆ ಅಷ್ಟೇ ಸಾಕು, ಬೇರೇನು ಬೇಕಿಲ್ಲ ಪ್ರಭು. ಅಷ್ಟನ್ನು ಕೃಪೆ ಇಟ್ಟು ಅನುಗ್ರಹಿಸು ತಂದೆ. ಜೈ ಶ್ರೀರಾಮ್. ತಂದೆ, ಮೊದಲು ಶತ್ರುಘ್ನನ ಸೈನ್ಯದ ವಿರುದ್ಧ ಯುದ್ಧ ಆರಂಭಿಸುತ್ತೇನೆ. ದಯಮಾಡಿ ನನ್ನನ್ನು ಆಶೀರ್ವದಿಸು. ಜಯಶಾಲಿ ಆಗು ಕುಮಾರ. ಶ್ರೀರಾಮನ ಅನುಗ್ರಹ ಸದಾ ನಿನ್ನ ಮೇಲಿರಲಿ. ರಣರಂಗದಲ್ಲಿ ನಿನ್ನ ಪರಾಕ್ರಮವನ್ನು ನೋಡುತ್ತಾ ನಾನು ನಿನ್ನೊಂದಿಗಿರುತ್ತೇನೆ. ತಂದೆ, ನಿಮ್ಮ ಆಶೀರ್ವಾದದ ಬಲದಿಂದ ಶತ್ರು ಬಲವನ್ನು ಧೂಳೀಪಟ ಮಾಡುವನೆಂಬ ಭರವಸೆ ನನಗಿದೆ. ನಮ್ಮ ಪರಾಕ್ರಮದ ರುಚಿಯನ್ನು ಆ ಶತ್ರುಗಳಿಗೆ ತೋರಿಸಿಕೊಡುತ್ತೇನೆ. ತಪ್ಪು ಮಗನೇ, ತಪ್ಪು. ಶತ್ರುಗಳೆಂದು ಹೇಳಬಾರದು. ನಾವು ರಾಮಭಕ್ತರಾದ ಮೇಲೆ ರಾಮನ ಸೈನ್ಯ ನಮಗೆ ಶತ್ರು ಸೈನ್ಯ ಹೇಗಾಗುತ್ತದೆ? ರಾಮ ಸೋದರ ನಮಗೆ ಶತ್ರು ಹೇಗಾಗುತ್ತಾನೆ? ನಾವು ನಮ್ಮವರೊಡನೆ ಹೋರಾಡುತ್ತಿದ್ದೇವೆ ಅಷ್ಟೇ. ಅದರ ಉದ್ದೇಶ ಅವರ ವಿನಾಶವಲ್ಲ, ರಾಮ ದರ್ಶನ ಮಾತ್ರ. ಅದೊಂದು ಈಡೇರಿದರೆ ಸಾಕು. ಹಾಗಾದರೆ ಯುದ್ಧದಲ್ಲಿ ನಾವು ಅವರನ್ನು ಸೋಲಿಸಬಾರದೇ ತಂದೆ? ಸೋಲಿಸಬಹುದು, ಆದರೆ ಸಾಯಿಸಬಾರದು. ಶತ್ರುಘ್ನ, ಹನುಮಂತ ಮುಂತಾದ ಎಲ್ಲ ವೀರರೊಡನೆ ಗೌರವದಿಂದ ನಡೆದುಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ಯಾರೊಬ್ಬರನ್ನು ನಿಂದಿಸಿ ಅಪಮಾನ ಮಾಡಬಾರದು. ತಿಳಿಯಿತೆ? ತಿಳಿಯಿತು ತಂದೆ. ನಾನು ನೀವು ಹೇಳಿದಂತೆ ನಡೆದುಕೊಳ್ಳುತ್ತೇನೆ. ಜೈ ಶ್ರೀರಾಮ್. ಜೈ ಶ್ರೀ. ರಾಜಕುಮಾರ, ನಿನ್ನ ಹೆಸರೇನು? ನನ್ನಂತ ವೀರನೊಡನೆ ಯುದ್ಧ ಮಾಡುವ ಅವಕಾಶ ನಿನಗೆ ಸಿಕ್ಕಿದೆ. ನೀನೇ ಪುಣ್ಯವಂತ. ಆದರೆ ನನ್ನಿಂದ ನೀನು ಪ್ರಾಣ ಸಹಿತ ಉಳಿಯುವುದಂತೂ ಸಾಧ್ಯವಿಲ್ಲ. ಹೆಸರು ಕುಲ ಗೋತ್ರಗಳು ಯುದ್ಧ ಮಾಡುವುದಿಲ್ಲ. ಆದರೂ ಹೇಳುತ್ತೇನೆ ಕೇಳು. ನಾನು ರಾಮನ ಸೇವಕ. ನನ್ನ ತಂದೆ ತಾಯಿ ಬಂಧು ಬಾಂಧವ ಎಲ್ಲವೂ ರಾಮನೇ. ಬೇಕಾದರೆ ನೀನು ನನ್ನನ್ನು ರಾಮದಾಸನೆಂದು ಕರೆಯಬಹುದು. ರಾಮದಾಸ? ರಾಮದಾಸನಾಗಿ ರಾಮನ ಸೈನ್ಯದ ವಿರುದ್ಧವೇ ಹೋರಾಡುವುದು ಎಂತಹ ಭಕ್ತಿ! ನೀನೆಂತ ರಾಮ ಸೇವಕ? ಅದಕ್ಕೆ ಕಾರಣವಿದೆ. ಲೋಕರೂಢಿಯಿಂದ ನಾನು ಸುರತ ಮಹಾರಾಜ ಮತ್ತು ತಾಯಿ ವೀರವತಿಯರ ಪುತ್ರ. ನನ್ನ ಹೆಸರು ಚಂಪಕ. ಸುಂದರವಾದ ಕೋಮಲವಾದ ಹೂವಿನ ಹೆಸರುಳ್ಳ ನನ್ನ ಪರಾಕ್ರಮ ಕೋಮಲವಲ್ಲ. ನನ್ನ ಹರಿತವಾದ ಬಾಣಗಳಿಗೆ ನೀನು ಕೋಮಲನೇ ಎಂಬುದನ್ನು ನಾನು ನಿರೂಪಿಸುತ್ತೇನೆ. ಅದಕ್ಕೆ ಮೊದಲು ನನ್ನ ಬಾಣಗಳು ನಿನಗೆ ನನ್ನ ಪರಾಕ್ರಮದ ರುಚಿಯನ್ನು ತೋರಿಸುತ್ತವೆ. ಅಮ್ಮ 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 ನಾನು ಹೇಳುತ್ತೇನೆ ನಾನು ಮೊದಲು ನೋಡಿದ್ದು ನಾನೇ ಹೇಳುತ್ತೇನೆ. ಮಕ್ಕಳೇ, ಇಷ್ಟೊಂದು ವಾಗ್ವಾದವೇಕೆ? ಯಾರಾದರೊಬ್ಬರು ಹೇಳಿದರೆ ಆಯಿತು. ಅಮ್ಮ, ಅದು ನಾವು ಕಾಡಿನಲ್ಲಿ ಒಂದು ಸುಂದರವಾದ ಜಿಂಕೆ ಮರಿಯನ್ನು ನೋಡಿದೆವು. ಅದನ್ನು ಆಶ್ರಮಕ್ಕೆ ಕರೆತರಬೇಕೆಂದು ಅಂದುಕೊಂಡಿದ್ದೇವೆ. ಹೌದಮ್ಮ, ಅದು ಬಂಗಾರದ ಬಣ್ಣದ ಜಿಂಕೆ. ಅದು ನೋಡಲು ಎಷ್ಟು ಚೆಲುವಾಗಿತ್ತು ಗೊತ್ತೇನು? ಅಮ್ಮ ಅಮ್ಮ, ಅದನ್ನು ಇಲ್ಲಿಗೆ ತೆಗೆದುಕೊಂಡು ಬರೋಣವೇ? ಬೇಡ ಮಕ್ಕಳೇ, ಬೇಡ. ನೀವು ಆ ಜಿಂಕೆಯ ಹಿಂದೆ ಹೋಗುವುದು ಬೇಡ. ಅದನ್ನು ಈ ಆಶ್ರಮಕ್ಕೆ ತರುವುದು ಬೇಡ. ಏಕಮ್ಮ, ಏಕೆ ಬೇಡ? ಅದು ನಿರುಪದ್ರವಿ ಪ್ರಾಣಿ. ಹುಲಿ ಸಿಂಹದಂತ ಕ್ರೂರ ಮೃಗವೇನೂ ಅಲ್ಲ. ಬೇಡ ಮಕ್ಕಳೇ, ಖಂಡಿತ ಬೇಡ. ಏಕಮ್ಮ, ಬಂಗಾರದ ಬಣ್ಣದ ಜಿಂಕೆ ನಿನಗೆ ಇಷ್ಟವಾಗುವುದಿಲ್ಲವೇ? ಸ್ವಾಮಿ, ಅಲ್ಲಿ ನೋಡಿ, ಆ ಮನೋಹರವಾದ ಜಿಂಕೆ
ಅಲ್ಲಿ ಇದೆ. ಅಮ್ಮ ಅಮ್ಮ ಅಮ್ಮ, ಏನು ಯೋಚಿಸುತ್ತಿರುವೆ? ಏನೂ ಇಲ್ಲ ಮಕ್ಕಳೇ, ನೀವು ಆ ಜಿಂಕೆಯ ಮರಿಯ ವಿಷಯವನ್ನು ಮರೆತು ಬಿಡಿ. ಅದನ್ನು ತರುವ ಪ್ರಯತ್ನವನ್ನು ಮಾಡಬೇಡಿ. ಏಕಮ್ಮ, ಸೀತಾಮಾತೆಗೆ ಬಂಗಾರದ ಜಿಂಕೆಯ ಕಾರಣದಿಂದ ಆಪತ್ತು ಸಂಭವಿಸಿತೆಂದು ನೀನು ಹೀಗೆ ಹೇಳುತ್ತಿರುವೆಯಾ? ಹಾಗೆ ಅಂದುಕೊಳ್ಳಿ. ಅಮ್ಮ, ಸೀತಾಮಾತೆಯ ಕಷ್ಟವನ್ನು ನಿನ್ನದೆಂದೇ ಭಾವಿಸಿರುವೆಯಾ? ಹೌದು. ಅಂದರೆ ಸೀತಾಮಾತೆಗೆ ಯಾವುದರಿಂದ ಕಷ್ಟ ಬಂತೋ ಅದನ್ನೆಲ್ಲ ನೀನು ತಿರಸ್ಕರಿಸುತ್ತೀಯಾ? ತಿರಸ್ಕರಿಸುತ್ತೇನೆ. ಸೀತಾಮಾತೆಗೆ ಪ್ರಿಯವಾದದ್ದು ನಿನಗೂ ಪ್ರಿಯವಾಗುತ್ತದೆಯೇ? ಹೌದು, ಪ್ರಿಯವಾಗುತ್ತದೆ. ಅಮ್ಮ, ಹಾಗಾದರೆ ನೀನು ಶ್ರೀರಾಮಚಂದ್ರನನ್ನು ನೋಡಬೇಕೆಂದು ಆಸೆ ಪಡುತ್ತೀಯಾ? ಮೊದಲು ನಿನ್ನ ಬಯಕೆ ಏನಾದರೂ ಇದ್ದರೆ ಅದನ್ನು ಹೇಳು. ಯಾವ ಬಯಕೆಯೂ ಇಲ್ಲ ಸ್ವಾಮಿ. ಪ್ರಾಣಪ್ರಿಯರಾದ ನಿಮ್ಮ ಜೊತೆಗೆ ಇರುವಾಗ ಏನು ತಾನೇ ಬೇಕೆನಿಸುತ್ತದೆ. ನಿಮ್ಮ ಪ್ರೇಮ ಹೊಂದಿದ್ದರೆ ಸಾಕು. ನನ್ನ ಸಮಸ್ತ ಬಯಕೆಗಳೂ ಈಡೇರಿದಂತೆ. ಜಾನಕಿ, ಸೀತಾರಾಮರೆಂಬುದು ಒಂದರೊಡನೊಂದು ಬೆರೆತು ಹೋದ ಹೆಸರುಗಳು. ನಾನು ನೀನು ಬೇರೆ ಬೇರೆ ಅಲ್ಲ ಜಾನಕಿ. ನಮಗೆ ಪುತ್ರ ಭಾಗ್ಯದ ಕ್ಷಣ ಸನ್ನಿಹಿತವಾಗಿರುವಾಗ ನಿನ್ನ ಬಯಕೆ ಏನಾದರೂ ಇದ್ದದೆ ಅದನ್ನು ಪೂರೈಸಬೇಕೆಂಬುದೇ ನನ್ನ ಬಯಕೆ. ಅಮ್ಮ ಅಮ್ಮ ಹೇಳಮ್ಮ, ಏಕೆ ಸುಮ್ಮನಾದೆ? ನಿನಗೆ ಶ್ರೀರಾಮಚಂದ್ರನ ದರ್ಶನ ಮಾಡುವ ಅಪೇಕ್ಷೆ ಇದೆಯೇ? ಖಂಡಿತ ಇದೆ ಮಕ್ಕಳೇ. ಆದರೆ ಆ ಮಹಾತ್ಮನನ್ನು ಕಾಣುವ ಭಾಗ್ಯ ನನಗಿಲ್ಲವಾಗಿದೆ. ಅಮ್ಮ, ತಾಯಿಯ ಆಸೆಯನ್ನು ಈಡೇರಿಸುವುದು ಮಕ್ಕಳ ಕರ್ತವ್ಯ ಅಲ್ಲವೇ ಕುಶ? ಹೌದು, ನಮ್ಮ ತಾಯಿಯ ಆಸೆಯನ್ನು ಈಡೇರಿಸುವುದು ನಮ್ಮ ಕರ್ತವ್ಯ.
ಸೀತೆ ಸಹನೆಗೆ ಸೋತಿತು. ಅಂತ್ಯ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ